ಕಣ್ಣಿಂದ ನೋಡದೆ ಎಲ್ಲವನ್ನೂ ಹೇಳ್ತಾರೆ, ಬರೀ ವಾಸನೆಯಿಂದ ಎಲ್ಲವನ್ನೂ ತಿಳಿತಾರೆ. ಚಕಿತಗೊಳಿಸೋ ಪ್ರತಿಭೆಗಳಿವರು, ಸಾಧಕರ ಸಾಲಿನಲ್ಲಿ ಪುಟಾಣಿಗಳು. ಇದೇ ಈ ಹೊತ್ತಿನ ವಿಶೇಷ. ಸಾಧಕರು ನಾನು ನೇತ್ರ. ವೀಕ್ಷಕರೇ, ಇವತ್ತು ನಾವು ನಿಮಗೆ ತೋರ್ಸೋಕೆ ಹೊರಟಿರೋದು ಒಂದು ವಿಸ್ಮಯಕಾರಿ ವಿಷಯ ಅಂತಾನೆ ಹೇಳಬಹುದು. ಯಾಕಂದ್ರೆ ಇದು ಮಾಯೆ ಅಲ್ಲ, ಮಂತ್ರವಲ್ಲ, ಅಥವಾ ಯಾವುದೇ ರೀತಿಯ ಮ್ಯಾಜಿಕ್ ಕೂಡ ಇಲ್ಲಿಲ್ಲ. ಅದೇನು ಅನ್ನೋ ಕುತೂಹಲನ? ಹಾಗಿದ್ರೆ ಈ ರಿಪೋರ್ಟ್ ನೋಡಿ. ವೀಕ್ಷಕರೇ, ಇವತ್ತು ನಾವು ನಿಮಗೆ ತೋರ್ಸೋಕೆ ಹೊರಟಿರೋದು ಒಂದು ವಿಸ್ಮಯಕಾರಿ ವಿಷಯ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಇದು ಮಾಯೆ ಅಲ್ಲ, ಮಂತ್ರವಲ್ಲ, ಅಥವಾ ಯಾವುದೇ ರೀತಿಯ ಮ್ಯಾಜಿಕ್ ಕೂಡ ಇಲ್ಲಿಲ್ಲ. ಇದು ಮಾನವರಲ್ಲಿ ಇಂತಹದ್ದೇ ಒಂದು ರೀತಿಯ ಶಕ್ತಿ ಇರಬಹುದು ಅಂತ ಚಕಿತಗೊಳಿಸೋ ಒಂದು ವಿದ್ಯೆ ಬಗ್ಗೆ. ಮನುಷ್ಯ ತನ್ನಲ್ಲಿರುವಂತಹ ಅನೇಕ ಶಕ್ತಿಗಳನ್ನ ಉಪಯೋಗಿಸುವುದರ ಮೂಲಕ ಸಾಧನೆಗಳನ್ನ ಮಾಡ್ತಾನೆ. ಅದರಂತೆ ಅನೇಕ ಪ್ರಯೋಗಗಳ ಮೂಲಕ ತನ್ನ ಇಚ್ಛಾಶಕ್ತಿಯನ್ನ ವೃದ್ಧಿಸಿಕೊಳ್ತಾನೆ. ಆದ್ರೆ ಕೆಲವೊಂದು ವಿಷಯಗಳನ್ನ ಮನುಷ್ಯ ಮರೆತು ಬಿಡೋದು ಉಂಟು. ಅದೇನಂತೀರಾ? ಈ ಡೀಟೇಲ್ಸ್ ನೋಡಿ. ಖಂಡಿತ ತನ್ನ ಊಹೆಗೂ ಮೀರಿರುವಂತಹ ಕೆಲ ಶಕ್ತಿಯನ್ನ ಒಳಗೊಂಡಿರೋ ಮನುಷ್ಯ ತನ್ನಲ್ಲಿರೋ ಒಂದಿಷ್ಟು ಶಕ್ತಿ ಸಾಮರ್ಥ್ಯಗಳನ್ನ ಹೊರಹಾಕೋದ್ರಲ್ಲಿ, ಅದರ ಉಪಯೋಗ ಪಡೆಯೋದ್ರಲ್ಲಿ ವಿಫಲನಾಗ್ಬಿಡ್ತಾನೆ. ನಾವು ಹಿಂದಿನ ಪುರಾಣಗಳಲ್ಲಿ ಕೆಲ ಗ್ರಂಥಗಳಲ್ಲಿ ಉಲ್ಲೇಖವಾಗಿರುವಂತೆ ಆಧ್ಯಾತ್ಮಿಕವಾಗಿ ಸದೃಢವಾಗಿ ಮಾನಸಿಕ ರೀತಿಯಲ್ಲಿ ಶಕ್ತಿವಂತರಾಗಿದ್ದಂತಹ ಕೆಲ ಋಷಿಮುನಿಗಳು ತಮ್ಮ ಒಳ ಮನಸ್ಸಿನ ಜೊತೆ ಮಾತನಾಡ್ತಾ ಇದ್ದಂತೆ. ಅಲ್ಲದೆ ಭೂತ, ವರ್ತಮಾನ ಮತ್ತು ಭವಿಷ್ಯತ್ಗಳಂತಹ ಅನೇಕ ವಿಷಯಗಳನ್ನ ಬಲ್ಲವರಾಗಿದ್ರಂತೆ. ವಿಷಯಗಳು ಬರೀ ಕಟ್ಟುಕತೆಯಲ್ಲ, ಸುಳ್ಳಲ್ಲ. ಇಂತಹ ಅಭೂತ ಚೈತನ್ಯ ಶಕ್ತಿ ಪ್ರತಿಯೊಬ್ಬರಿಗೂ ಇರುತ್ತೆ ಅಂತ ಹೇಳ್ತಾರೆ ಕೆಲ ಬುದ್ಧಿಜೀವಿಗಳು. ಹೌದು, ನಿಜ. ಈ ನಿಜಕ್ಕೂ ಒಂದು ರೀತಿಯ ವಿಸ್ಮಯ. ಯಾಕಂದ್ರೆ ಇಂತಹದ್ದೇ ಒಂದು ವಿದ್ಯೆಯ ಅರಿವು ಮೂಡಿಸೋ ಕೆಲ ಸಂಸ್ಥೆಗಳು ಇಂದಿಗೂ ಕಾರ್ಯನಿರತರಾಗಿದ್ದಾರೆ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಯಾಕಂದ್ರೆ ಸಾಕ್ಷ್ಯಾಧಾರಿತವಾಗಿ ನಂಬಲೇಬೇಕಾದಂತಹ ವಿಷಯಗಳು ಇಲ್ಲಿವೆ ನೋಡಿ. ESP ಬ್ರೈನ್ ವಿಂಡೋದು ಬೇಸಿಕ್ ಕೋರ್ಸ್ ಪರ್ಫಾರ್ಮ್ ಮಾಡ್ತಿದ್ದಾರೆ. ಈ ಹುಡುಗ ಹೆಸರು ಆದಿತ್ಯ. ಅವನಿಗೆ ಬ್ಲೈಂಡ್ ಫೋಲ್ಡ್ ಕಟ್ಟಿದ ಮೇಲೆ ಕೈಗೆ ಒಂದು ಕಲರ್ ಬಾಲ್ ಕೊಡ್ತೀವಿ. ಆ ಬಾಲ್ ಕಲರ್ ಯಾವುದು ಅಂತ ತಿಳಿಸ್ತಾನೆ. ಇದು ಬಾಲು. ಯೆಲ್ಲೋ. ವೆರಿ ಗುಡ್. ಈ ಹುಡುಗಿ ಹೆಸರು ಅನಘ. ಇವಳ ಕೈಗೆ ಪ್ಲೇಯಿಂಗ್ ಕಾರ್ಡ್ಸ್ ಕೊಡ್ತೀವಿ. ಅದ್ರ ನಂಬರು, ಕಲರು, ಶೇಪು ತಿಳಿಸ್ತಾಳೆ. ಕಾರ್ಡ್ ಇದು ಬ್ಲ್ಯಾಕ್. ಕರೆಕ್ಟ್. ಲೀಫ್. ಕರೆಕ್ಟ್. ಕೆಲವೊಂದು ವಿಷಯಗಳನ್ನ ಒಳಗೊಂಡಂತೆ ಕಣ್ಣಿದ್ದು ಕುರುಡತೆಯನ್ನ ಹೊಂದು ನಮಗೆ ಕೆಲವೊಂದು ವಿಷಯಗಳನ್ನ ನಂಬುವುದು ಕಷ್ಟವಾಗುತ್ತೆ. ಆದ್ರೆ ನೀವು ನೋಡ್ತಾ ಇರೋ ಈ ದೃಶ್ಯ ಸದೃಶ್ಯಗಳು 100ಕ್ಕೆ 100ರಷ್ಟು ಸತ್ಯ. ಇದು ಫಸ್ಟ್ ಆಬ್ಜೆಕ್ಟ್ ನಾನು ತೋರಿಸ್ತಾ ಇದ್ದೀನಿ. ಈಗ ಅದೇನು ಅಂತ ಈ ಮಗು ಹೇಳುತ್ತೆ. ಹರ್ಷ ಅನ್ನೋ ಹುಡುಗ ಹೇಳ್ತಾನೆ. ಹರ್ಷ್, ಇದೇನಪ್ಪ ಇದು? ಇಟ್ ಇಸ್ ಅ ವಾಚ್. ವೆರಿ ಗುಡ್, ಎಕ್ಸಲೆಂಟ್. ಇದೊಂದು ಆಬ್ಜೆಕ್ಟ್ ಅಗೇನ್. ಹರ್ಷ್, ಇದೇನಿದು ಹರ್ಷ್? It's a bottle, water in this. Yes, very good, excellent. Okay. ಇದು ಒಂದು ಆಬ್ಜೆಕ್ಟ್. ಎಸ್, ಹರ್ಷ್, ಇದೇನಪ್ಪ ಇದು? ಡೌನ್ ಪಾರ್ಟ್. Write and written in gold. Write and written in gold. Okay. Now, one more object is ಇಲ್ಲಿದೆ. ಎಸ್, ಹರ್ಷ್, ಇದೇನಿದು? It's a cotton, white color. ವೈಟ್ ಕಲರ್ ಕಾಟನ್. ಎಸ್, ಒನ್ ಮೋರ್ ಆಬ್ಜೆಕ್ಟ್ ಇಲ್ಲಿದೆ. ಹರ್ಷ್, ವಾಟ್ ಇಸ್ ದಿಸ್? ಇದೇನಪ್ಪ ಇದು? It's a napkin with stripes.
which is in and white. blue and white. It is stripes. Very good. Super. Excellent. Okay. And one more object ilide. Yes, Ash. Idu yavudappa idu? It's a card. Okay. Return something. Return something. Can you read anything you can read here in this card? Just 1477084. excellent. Super. Yes, Harsh. What is this in front of you? Illenideppa? It's a book. One boy is sleeping on a bed. On a bed. Okay. The heading with the green ಏನide ಅದು ಓದಕ್ಕಾಗತ್ತಾ? It did Yes. Good. Super. dumping. Dumping. Yes. Very good. Excellent. ಇದು ಟಚ್ ಮಾಡದೆ ಜಸ್ಟ್ ಹಿನೇಲ್ ಮಾಡಿ ಹೇಳಿರೋದು. ಅದು ನಾವು MBA ಮಿಡ್ ಬ್ರೈನ್ ಮಾಸ್ಟರ್ ಸಂಸ್ಥೆಯ ಒಳ ತುಳುಕನ್ನ ಕೇಳಿ ಅರಿವು. ಇಂತಹದ್ದೇ ಒಂದು ವಿದ್ಯೆಯನ್ನ ಕಲಿಸ್ತಾ ಇರೋ ಈ ಒಂದು ಸಂಸ್ಥೆ ಮನುಷ್ಯನಲ್ಲಿರೋ ಆಂತರಿಕ ಶಕ್ತಿಯನ್ನ ಹೆಚ್ಚಿಸುವಂತಹ ಕೆಲಸವನ್ನ ಮಾಡೋ ಪ್ರಯತ್ನದಲ್ಲಿ ಸಫಲವಾಗಿದೆ ಅಂತ ಕೇಳಿ ಅರಿತದೆ. ಸಾಧಕರು ವಿಶೇಷ ಕಾರ್ಯಕ್ರಮದಲ್ಲಿ ಈಗೊಂದು ಚಿಕ್ಕ ಬ್ರೇಕ್. ಮಿಡ್ ಬ್ರೈನ್ ಮಾಸ್ಟರ್ಸ್ ಸಂಸ್ಥೆಯಲ್ಲಿ ಅಭ್ಯಾಸ ಮಾಡ್ತಿರುವ ವಿದ್ಯಾರ್ಥಿಗಳ ಪ್ರಕಾರ ಇದು ನಿಜಕ್ಕೂ ಪ್ರಯೋಜನಕಾರಿ. ಅದ್ಭುತ ಸಾಧನೆ ಮಾಡುತ್ತಿರುವ ಇಲ್ಲಿನ ಮಕ್ಕಳ ಚತುರತೆಯ ಬುದ್ಧಿಶಕ್ತಿಯನ್ನ ಎಂತಹವರಾದರೂ ಮೆಚ್ಚಲೇಬೇಕು. ನಾನು ಟಿ ವಿ ಅಡ್ವರ್ಟೈಸ್ಮೆಂಟಲ್ಲಿ ನೋಡಿದೆ. ಸೊ ಇದ್ರ ಬಗ್ಗೆ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು. ನನ್ನ ಮಗ ಚೆನ್ನಾಗಿ ಇಂಪ್ರೂವ್ ಆಗಬೇಕು ಅನ್ನೋದು ಉದ್ದೇಶದಿಂದ ನಾನು ಈ ಸಂಸ್ಥೆಗೆ ಬಂದು, ಕುಮಾರ ಪಾರ್ಕ್ ಸಂಸ್ಥೆಗೆ ಬಂದು ಪ್ರೋಗ್ರಾಮ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಗಳನ್ನ ಕೊಟ್ಟರು. ನನ್ನ ಮಗ ಜಾನ್ವರಿ 2014 ಈ ಕ್ಲಾಸಿಗೆ ಸೇರಿಸಿದ್ದು. ನಾನು ಪಾಠಗಳನ್ನೆಲ್ಲ ಬೇಗ ಕಲಿತು ಒಳ್ಳೆ ಲೆವೆಲಲ್ಲಿ ಇರ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಬೇಸಿಕ್ಲಿ MBM ಗೊತ್ತಾಗಿದೆ ನನಗೆ ನನ್ನ ಫ್ರೆಂಡ್ಸ್ ಥ್ರೂನೇ. ಸೊ ಕ್ಯೂರಿಯಾಸಿಟಿ ಬಿಲ್ಡಪ್ ಆಯಿತು, ಹೇಗಿರ್ಬೋದು ಏನು ಕತೆ ಅಂತ. ನನ್ನ ಮಗ ಇನ್ನೂ ಚಿಕ್ಕವನು. ಸೊ ಐ ವಾಂಟ್ ಟು ಸಿ ಸಮಥಿಂಗ್ ಡಿಫ್ರೆಂಟ್ ಇನ್ ಹಿಮ್. ಆಲ್ವೇಸ್ ಆ್ಯಸ್ ಎ ಪೇರೆಂಟ್ ಯು ಆಲ್ವೇಸ್ ಟ್ರೈ ಟು ಡೂ ಸಮಥಿಂಗ್ ಲೈಕ್ ದಟ್. ಸೊ ನಮ್ಮ ಮಗು ಚೆನ್ನಾಗಿ ಬೆಳೆಯೋದು ಅಂತ ಎಲ್ಲರಿಗೂ ಇಷ್ಟ ಇದ್ದೇ ಇರುತ್ತೆ ಅಲ್ವಾ. ಅದಕ್ಕೆ ನಾವೇನು ಮಾಡಿದ್ವಿ, ಓಕೆ ಲೆಟ್ ಅಸ್ ಟ್ರೈ ಅಂದ್ಬಿಟ್ಟು MBM ಬೇಸಿಕ್ ಲೆವೆಲ್ ಸೇರಿಸಿದ್ವಿ. ಜಸ್ಟ್ ಇವಾಗ ತಾನೇ ಮುಗಿಸಿದ್ದಾನೆ, ತುಂಬಾ ಚೆನ್ನಾಗಿದೆ. ಅವನಿಗೆ ಒಂದು ಏನಂದರೆ, ಅವನಿಗೆ ಯಾವಾಗ ನೋಡಿದ್ರು ಹಿ ವಾಸ್ ವೆರಿ ಶಾರ್ಟ್ ಟೈಮ್, ಏನೋ ಲೈಕ್ ಯಾವಾಗ ನೋಡಿದ್ರು ಅವನಿಗೆ ವಾಟ್ ಯು ಕಾಲ್ ಪೇಷನ್ಸ್ ಅನ್ನೋದೇ ಇರ್ತಾ ಇರಲಿಲ್ಲ. ಒನ್ ಥಿಂಗ್ ಇಸ್ ದ್ಯಾಟ್. ಅದೇನಾಗುತ್ತೆ, ಇನ್ನೊಂದೇನೆಂದರೆ ಅವನು ಎಕ್ಸಾಮಲ್ಲಿ ಹೋಗ್ಬೇಕಂದ್ರೆ ಓದ್ತಾನೆ, ಅಲ್ಲಿ ಹೋಗಿ ಪೇಷನ್ಸ್ ಇರೋದಿಲ್ಲ, ಬೇಗ ಬೇಗ ಇಷ್ಟ ಬಂದಂಗೆ ಬಂದ್ಬಿಡ್ತಾನೆ. ಅದೇನಾಗುತ್ತೆ, ಬರುತ್ತೆ ಎಲ್ಲ, ಬಟ್ ಮಾರ್ಕ್ಸ್ ಕಮ್ಮಿ ಬರುತ್ತೆ. ಏನಕ್ಕೆ? ಅಲ್ಲೇ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರುತ್ತೆ, ಏನು ಗೊತ್ತಿದ್ದು ಓವರ್ ಕಾನ್ಫಿಡೆನ್ಸ್ ಥರ ಹೋಗ್ಬಿಡುತ್ತೆ. MBM ಸೇರಿದ್ಮೇಲೆ ಅವ್ನು ಏನು ಬೆನಿಫಿಟ್ ಸಿಕ್ತು ಅಂತ ಹೇಳಿದ್ರೆ, ಒಂದು ಪೇಷನ್ಸ ಆಯಿತಾ, ಇನ್ನೊಂದೇನೆಂದರೆ ಸ್ವಲ್ಪ ನೀಟಾಗಿ ಬರೆದು ಒಳ್ಳೆ ಮಾರ್ಕ್ಸ್ ಬರೋ ಥರ ಆಗಿದೆ, ಇನ್ನೊಂದು ಮೆಮೊರಿ ಜಾಸ್ತಿ ಆಗುತ್ತೆ. ವಿ ಆರ್ ವೆರಿ ಶ್ಯೂರ್ ಅಬೌಟ್ ಇಟ್, ವಿ ಆರ್ ವೆರಿ ಹ್ಯಾಪಿ ವಿತ್ ದ್ಯಾಟ್. ನೋಡಿದ್ರಲ್ಲ ವೀಕ್ಷಕರೇ, MBM ಮಿಡ್ ಬ್ರೈನ್ ಮಾಸ್ಟರ್ಸ್ ಸಂಸ್ಥೆಯಲ್ಲಿ ಅಭ್ಯಾಸ ಮಾಡ್ತಾ ಇರುವ ವಿದ್ಯಾರ್ಥಿಗಳ ಪೋಷಕರ ಅಭಿಪ್ರಾಯಗಳು ಹೇಗೆ ವ್ಯಕ್ತವಾಯಿತು ಅಂತ. ನಿಜಕ್ಕೂ ಒಂದು ರೀತಿಯ ಅದ್ಭುತ ಸಾಧನೆಗೈತಾ ಇರುವ ಇಲ್ಲಿನ ಮಕ್ಕಳ ಚಾತುರತೆಯ ಬುದ್ಧಿಶಕ್ತಿಯನ್ನ ಎಂತಹವರಾದ್ರೂ ಮೆಚ್ಚಲೇಬೇಕು.
ನಿಮ್ಗೆ ಈಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ಉತ್ಸಾಹ ಬಂದಿರಬೇಕಲ್ವಾ? ಮತ್ತು ಇದು ಹೇಗೆ ಸಾಧ್ಯ ಅನ್ನೋ ವಿಷಯವನ್ನ ತಿಳಿದುಕೊಳ್ಳೋ ಕುತೂಹಲನೂ ಮೂಡಿಯೇ ಇರುತ್ತೆ. ಖಂಡಿತ ಸ್ನೇಹಿತರೆ, ಈ ವಿಷಯದ ಬಗ್ಗೆ ಇನ್ನಷ್ಟು ಮಾಹಿತಿ ಇಲ್ಲಿದೆ ನೋಡಿ. ರೀಸೆಂಟಾಗಿ ಜಸ್ಟ್ 1 month ಬ್ಯಾಕ್ ನಮ್ಮ ಮಲೇಷ್ಯಾದಲ್ಲಿ ರೀಸೆಂಟಾಗಿ ಅಡಲ್ಟ್ಸ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ದಟ್ ಈಸ್ ಫ್ರಮ್ ದ ಏಜ್ ಗ್ರೂಪ್ ಆಫ್ 16 to 60 years. ಅದರಲ್ಲಿ ನಾವು ಏನು ಮಾಡ್ತೀವಿ, ಅಡಲ್ಟ್ಸ್ ವರ್ಕ್ಶಾಪ್ ಇಟ್ಟಿದ್ದೀವಿ ಫಾರ್ 2 days. ಆ 2 daysಲ್ಲಿ ವಿ ಟ್ರೈ ಟು ರಿಲೀಸ್ ದ ಸ್ಟ್ರೆಸ್ ಆಫ್ ದ ಅಡಲ್ಟ್ಸ್. ಈ ನಡುವೆ ನಾವು ಏನು ನೋಡ್ತಾ ಇದ್ವಿ, ಸುಮಾರು ಅಡಲ್ಟ್ಸ್ಗೆ ಲಾಟ್ ಆಫ್ ಸ್ಟ್ರೆಸ್, ಲಾಟ್ ಆಫ್ ವರ್ಕ್ ಲೋಡ್, ಲಾಟ್ ಆಫ್ ಟೆನ್ಷನ್, ಮತ್ತು ಏಜ್ ಆಗ್ತಾ ಆಗ್ತಾ ದೇ ಕೆನಾಟ್ ಗೋ ಫಾರ್ ಮಾರ್ನಿಂಗ್ ವಾಕ್ಸ್, ಸಮ್ ನೀ ಪೇನ್ ಆರ್ ಎನಿ ಅದರ್ ಹೆಲ್ತ್ ಇಶ್ಯೂಸ್. ಸೊ ಎಕ್ಸಸೈಸ್ ಮಾಡೋಕ್ಕೆ ಅವ್ರಿಗೆ ಟೈಮು ಇಲ್ಲ ಅಂತ ಹೇಳ್ಬೋದು, ಇಲ್ಲಾಂದರೆ ಮೇ ಬಿ ಲೇಝಿ, ಅದು ಹೋಗೋಕ್ಕಾಗ್ತಾಯಿಲ್ಲ, ನಾಟ್ ಪಾಸಿಬಲ್ ಬಿಕಾಸ್ ಆಫ್ ಮೆನಿ ಅದರ್ ಹೆಲ್ತ್ ಇಶ್ಯೂಸ್. ಸೊ ಅದಕ್ಕೋಸ್ಕರ ನಮ್ಮ ಕಂಪ್ನಿಯವ್ರು ಏನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಹೊಸ ಕೋರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಡಲ್ಟ್ಸ್ಗೆ. ದಟ್ ಈಸ್ ಕಾಲ್ ಆಸ್ ದ ESP ಬ್ರೈನ್ ವಿಂಡೋ ಹೆಲ್ತ್ ಎನರ್ಜೈಸರ್ ಅಡಲ್ಟ್ ವರ್ಕ್ಶಾಪ್ ಅಂತ ಹೆಸರು ಇಟ್ಟಿದ್ದಾರೆ. MBM ಮಿಡ್ ಬ್ರೈನ್ ಮಾಸ್ಟರ್ಸ್ ಸಂಸ್ಥೆಯಲ್ಲಿ ಅಭ್ಯಾಸ ಮಾಡ್ತಾ ಇರುವ ಮಕ್ಕಳುಗಳು ನಿಜಕ್ಕೂ ಚತುರರು. ಅಂದಹಾಗೆ ಈ ವಿದ್ಯೆಯನ್ನ ಕಲಿಯೋದು ಎಷ್ಟು ಸುಲಭವೋ ಅಂತೆಯೇ ಇದನ್ನ ಹೇಳ್ಕೊಡೋದು ಅಷ್ಟೇ ಕಷ್ಟ. ಈ ವಿದ್ಯೆಯ ಕಲಿಕೆಯಲ್ಲಿ ಇದರದೇ ಆದಂತಹ ಕೋರ್ಸ್ಗಳಿವೆ. ಅದ್ಯಾವುದು ಅಂತೀರಾ? ನಮ್ಮ ಹತ್ರ ಇರೋದು ಇವಾಗ ಟೋಟಲಿ 5 courses. 4 courses ಬಂದ್ಬಿಟ್ಟು ಮಕ್ಕಳದಿದೆ, ವಿಚ್ ಇಸ್ ನೋನ್ ಆ್ಯಸ್ ದಿ MBM ಸ್ಮಾರ್ಟ್ ಕಿಡ್ ವರ್ಕ್ಶಾಪ್ಸ್. ಆ MBM ಸ್ಮಾರ್ಟ್ ಕಿಡ್ ವರ್ಕ್ಶಾಪ್ಸಲ್ಲಿ ನಮ್ಮ ಹತ್ರ 4 ಕೋರ್ಸ್ ಇದೆ. ನಂಬರ್ 1 ಈಸ್ ದ ESP ಬ್ರೈನ್ ವಿಂಡೋ ಬೇಸಿಕ್ ಲೆವೆಲ್ ಕೋರ್ಸ್. ನಂಬರ್ 2 ಈಸ್ ESP ಫೋಟೋಗ್ರಾಫಿಕ್ ಮೆಮೊರಿ. ನಂಬರ್ 3 ಬಂದ್ಬಿಟ್ಟು ESP ಎನ್ಹಾನ್ಸ್ಮೆಂಟ್ ಅಡ್ವಾನ್ಸ್ ಲೆವೆಲ್. ನಂಬರ್ 4 ಇಸ್ ESP QSR ಬಂದ್ಬಿಟ್ಟು ಕ್ವಾಂಟಮ್ ಸ್ಪೀಡ್ ರೀಡಿಂಗ್. ಸೊ ಈ 4 ಕೋರ್ಸಸ್ನ 18 weeks ಪ್ಯಾಕೇಜ್ ಮಾಡಿದ್ದೀವಿ. ಪ್ಲಸ್ ನಮ್ಮ ಹತ್ರ ಎಲ್ಲ ಕಂಪ್ನಿಯಿಂದ ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ಕಂಪ್ನಿಯವ್ರು ಕೊಟ್ಟಿದ್ದಾರೆ. ಪ್ಲಸ್ ನಮ್ಮ ಹತ್ರ ಸೈಂಟಿಫಿಕ್ ಎವಿಡೆನ್ಸು ಇದೆ. ವಿ ಕ್ಯಾನ್ ಶೋ ಡಾಕ್ಟರ್ಸ್ ರಿವ್ಯೂ ರಿಪೋರ್ಟ್ಸ್ ಬಂದ್ಬಿಟ್ಟು ವಿ ಆರ್ ಥ್ಯಾಂಕ್ಫುಲ್ ಟು ದ ಕೊರಿಯಾ ಇನ್ಸ್ಟಿಟ್ಯೂಟ್ ಆಫ್ ಬ್ರೈನ್ ಸೈನ್ಸ್ ಇನ್ ಸೌತ್ ಕೊರಿಯಾ. ಮಾನವ ದೇಹದಲ್ಲಿ ಅತಿ ಹೆಚ್ಚು ಶಕ್ತಿಯನ್ನ ಬಳಸಿಕೊಳ್ಳುವ ಅಂಗ ಅಂದ್ರೆ ಅದು ಮೆದುಳು. ನಮ್ಮ ಮೆದುಳು ಸಹ ಒಂದು ಸ್ನಾಯು. ಇದನ್ನ ಬಳಸಿದಷ್ಟು ಅದರ ಕಾರ್ಯಕ್ಷಮತೆ ಹೆಚ್ಚುತ್ತಾ ಹೋಗುತ್ತೆ. ಆ ಅಂಗವು ಮಾಡುವ ಕಾರ್ಯವನ್ನ ಸರಿಯಾಗಿ ಯೋಚಿಸಿದ್ರೆ ಅಚ್ಚರಿಗೊಳಗಾಗ್ತೀರಾ. ಜೊತೆಗೆ ನಮ್ಮ ದೇಹದಲ್ಲಿರುವ ಅತ್ಯಂತ ಸೂಕ್ಷ್ಮ ಅಂಗವಾಗಿದೆ. ನಮ್ಮ ಮೆದುಳು ಮಾನಸಿಕ ಲಕ್ಷಣಗಳನ್ನ ನಿರ್ಧರಿಸುತ್ತೆ. ಇದು ಮುಖ್ಯವಾಗಿ ಜ್ಞಾಪಕ ಶಕ್ತಿ, ಏಕಾಗ್ರತೆ, ದೈಹಿಕ ಮತ್ತು ಅಸಂಖ್ಯಾತವಾದ ಮಾನವ ವರ್ತನೆಗಳ ಲಕ್ಷಣಗಳನ್ನ ನಿರ್ಧರಿಸುತ್ತೆ. ಆದ್ದರಿಂದ ನಮ್ಮ ಜ್ಞಾಪಕ ಶಕ್ತಿ ಮತ್ತು ಏಕಾಗ್ರತೆಯನ್ನ ಹೆಚ್ಚಿಸಿಕೊಳ್ಳಲು ನಾವು ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನ ತೋರಬೇಕಾಗುತ್ತೆ. ವೈಜ್ಞಾನಿಕವಾಗಿ ಮುಂದುವರೆದ ಈ ವಿಜ್ಞಾನದ ಪ್ರಪಂಚದಲ್ಲಿ ಯಾವುದೇ ವಿಷಯವನ್ನ ನಂಬುವುದು ಅಸಾಧ್ಯ. ಆದರೂ ವೈಜ್ಞಾನಿಕವಾಗಿ ದೃಢವಾಗಿರೋ ಈ ಅಧ್ಯಯನವನ್ನ ಅನೇಕ ವಿದ್ವಾಂಸರು, ವಿಜ್ಞಾನಿಗಳು ಕೂಡ ಒಪ್ಪಿದ್ದಾರೆ. ವಾಟ್ ಈಸ್ ಅ ಸೈಂಟಿಫಿಕ್ ಪ್ರೂಫ್ ಆರ್ ಹೌ ಇಟ್ ಈಸ್ ಹ್ಯಾಪನಿಂಗ್, ವಾಟ್ ಈಸ್ ಆ್ಯಕ್ಚುಲಿ ದ ನಾಲೆಜ್ ಫಾರ್ ದಿಸ್ ಸೈನ್ಸ್ ಪ್ರಕಾರ ಯಾವ ಥರ ಇದು ಆಗುತ್ತೆ? ವೆರಿ ಸೈನ್ಸ್ ಪ್ರಕಾರ ಹೇಳೋಕ್ಕೆ ಹೋದರೆ ನಮ್ಮ ಬ್ರೈನಲ್ಲಿ ಪೈನಲ್ ಗ್ಲ್ಯಾಂಡ್ ಅಂತ ಒಂದು ಪಾರ್ಟ್ ಇರುತ್ತೆ. ವಿ ಹ್ಯಾವ್ ಅ ಪೈನಲ್ ಗ್ಲ್ಯಾಂಡ್ ಎವ್ರಿ ಬಾಡಿ ಇನ್ ಆರ್ ಬ್ರೈನ್ ಸ್ಪೆಷಲಿ. ಆ ಬಂದ್ಬಿಟ್ಟು ದಟ್ ಪೈನಲ್ ಗ್ಲ್ಯಾಂಡ್ ವಿಲ್ ಪ್ರೊಡ್ಯೂಸ್ ಹಾರ್ಮೋನ್ಸ್. ಆ ಹಾರ್ಮೋನ್ಸ್ನ ಗಿವ್ಸ್ ಮೋರ್ ಆಫ್ ಪೊಟೆನ್ಷಿಯಲ್ ಪವರ್ ಟು ದ ಎವ್ರಿ ಹ್ಯೂಮನ್ ಬಾಡಿ ಟು ದ ಬ್ರೈನ್. ಆ ಪೊಟೆನ್ಷಿಯಲ್ ಪವರಿಂದ ಈ ಸಿಗ್ನಲ್ ಪಾಸ್ ಆಗುತ್ತೆ ಟು ಒನ್ ಆಫ್ ದ ಸೆಲ್ಸ್ ಇನ್ ಆರ್ ಬ್ರೈನ್. ಸೊ ದಿಸ್ ಸಿಗ್ನಲ್ಸ್ ಗಿವ್ the identification what is the object or what is a color the opposite person is holding. ನಾನು blindfold ಆಗಿದ್ದೀನಿ, ಯಾವ ಥರ ನಾನು ಅದು ಐಡೆಂಟಿಫೈ ಮಾಡೋಕ್ಕೆ ಸಾಧ್ಯ? ನಥಿಂಗ್ ಬಟ್ ದಿಸ್ ಹಾರ್ಮೋನ್ಸ್ ಆರ್ ಗಿವಿಂಗ್ ಪವರ್ ಟು ದ cells, and these cells are passing messages to one cell after the other, and finally this message is going to our brain and the answer is revealed by the child.
ವಿಶೇಷ ಕಾರ್ಯಕ್ರಮದಲ್ಲಿ ಈಗೊಂದು ಪುಟ್ಟ ವಿರಾಮ. ನಮ್ಮ ದೇಹದಲ್ಲಿ ಅತಿ ಪ್ರಮುಖ ಮತ್ತು ಸೂಕ್ಷ್ಮವಾದಂತಹ ಅಂಗ ಅಂದ್ರೆ ಅದು ಮೆದುಳು. ಮೆದುಳು ನಮ್ಮ ದೇಹದ ಎಲ್ಲ ಭಾಗಗಳನ್ನ ನಿಯಂತ್ರಣದಲ್ಲಿಟ್ಕೊಂಡಿರುತ್ತೆ. ಮೆದುಳು ಏನೆಲ್ಲ ಚಮತ್ಕಾರವನ್ನ ಮಾಡುತ್ತೆ ಅನ್ನೋದರ ಮಾಹಿತಿ ಇಲ್ಲಿದೆ ನೋಡಿ. ಮೆದುಳಿನಲ್ಲಿ ಒಂದು ಭಾಗವಾಗಿರೋ ಪೀನಲ್ ಗ್ರಂಥಿಯು ಪ್ರತ್ಯೇಕವಾದ ರಸವನ್ನ ಉತ್ಪತ್ತಿ ಮಾಡುತ್ತೆ. ಅದು ಹಾರ್ಮೋನ್. ಈ ಒಂದು ಹಾರ್ಮೋನ್ ನಮ್ಮ ದೇಹಕ್ಕೆ ಚೈತನ್ಯ ಶಕ್ತಿಯನ್ನ ಉಂಟು ಮಾಡುವಂತಹ ಅಂಶವನ್ನ ಹೊಂದಿರುತ್ತೆ. ಮೆದುಳಿನ ನ್ಯೂರಾನ್ಸ್ಗಳ ಸೆಳೆತದ ಶಕ್ತಿಯಿಂದಾಗಿ ನಮ್ಮಲ್ಲಿರೋ ಕೆಲವು ವಿಸ್ಮಯ ಅಂಶಗಳಿಗೆ ಚಾಲನೆಯನ್ನ ನೀಡ್ತಾ ಇದೆ. ಇದರಿಂದಾಗಿ ಅದ್ಭುತವು ನಮ್ಮಿಂದ ಮಾಡುವಂತಾಗುತ್ತೆ. ಸ್ಕೂಲಲ್ಲಿ ನಾವೆಲ್ಲ ಓದಿದ್ದೀವಿ, ಅದು ಬೇಸಿಕಲಿ ದ ರೆಗ್ಯುಲರ್ ಸೆನ್ಸ್ ಆರ್ಗನ್ಸ್ ಆಫ್ ಅ ಬಾಡಿ. ಬಟ್ ದ ರೈಟ್ ಬ್ರೈನ್ 5 ಸೆನ್ಸಸ್ ಆರ್ ಟೋಟಲಿ ಡಿಫ್ರೆಂಟ್. ಫಸ್ಟ್ ಒನ್ ಬಂದ್ಬಿಟ್ಟು ಟೆಲಿಪತಿ. ಅದಂದರೆ ವಿ ವಾಂಟ್ ಟು ಪಾಸ್ ಅನ್ ಇನ್ಫಾರ್ಮೇಷನ್ ಟು ದ ಆಪೋಸಿಟ್ ಪರ್ಸನ್, ನಾಟ್ ಬೈ ವರ್ಡ್ ಆಫ್ ಮೌತ್, ಜಸ್ಟ್ ಥ್ರೂ ಸಿಗ್ನಲ್ಸ್. ಅದಕ್ಕೆ ಟೆಲಿಪತಿ ಅಂತ ಹೇಳೋದು. ಅವರು ಹಂಗೆ ರಿಪ್ಲೈ ಮಾಡ್ತಾರೆ ನಮಗೆ, ವಿದೌಟ್ ಬೈ ವರ್ಡ್ ಆಫ್ ಮೌತ್ ಸ್ಪೀಕಿಂಗ್, ಜಸ್ಟ್ ಬೈ ಸಿಗ್ನಲ್ಸ್. ದ ಸೆಕೆಂಡ್ ಒನ್ ಈಸ್ ನಥಿಂಗ್ ಬಟ್ ಸೈಕೋಮೆಟ್ರಿ. Psychometry ಅಂದರೆ we touch, feel and tell us the color of the blocks maybe or any object. That is called as with touch prescription. ಥರ್ಡ್ ಒನ್ ಬಂದ್ಬಿಟ್ಟು ಕೆಲವೈನ್ಸ್. ಇನ್ನೊಂದು ವಿಷಯ ಏನಂದ್ರೆ, ಈ ಒಂದು ವಿದ್ಯೆಯ ಕಲಿಕೆಯಿಂದ ಮಕ್ಕಳಲ್ಲಿ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಕೂಡ ಹೊಂದಿಸಬಹುದು. ಅದರಲ್ಲಿಯೇ ಮಕ್ಕಳಲ್ಲಿ ಎಲ್ಲಿಲ್ಲದ ಲವಲವಿಕೆಯನ್ನು ಕೂಡ ವೃದ್ಧಿಸಬಹುದು ಅಂತಾರೆ ಕೆಲ ಬುದ್ಧಿಜೀವಿಗಳು. ಹೆಸರು ಶಿರೀಷಾ. ಇವಳು ಮೊಬೈಲಲ್ಲಿರೋ ಮೆಸೇಜ್ನ ಓದ್ತಾಳೆ. Domino's Pizza buy one get one free now plus 15% cashback on tasty khana valid only today. Hurry order now. Visit http://tastykhana.in. ಪ್ರತಿಯೊಬ್ಬರು ತಮ್ಮಲ್ಲಿ ಅಡಗಿರುವ ಅನೇಕ ಶಕ್ತಿಗಳ ಬಗ್ಗೆ ಅರಿವೇ ಇಲ್ಲದಂತಿರ್ತಾರೆ. ಇಂತಹ ವಿದ್ಯೆಯನ್ನ ಇಲ್ಲಿಯ ಸಂಸ್ಥೆ ಕಲಿಸುವಂತಹ ಪ್ರಯತ್ನದಲ್ಲಿದ್ದಾರೆ. ಹಾಗಾದ್ರೆ ಈ ಸಂಸ್ಥೆ ಯಾವುದು? ಇಲ್ಲಿನ ರೂವಾರಿಗಳು ಯಾರು? ಇದು ಎಲ್ಲಿದೆ ಅಂತೀರಾ? ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ. ಲಾಸ್ಯ ಅಂತ ಇವಳು ಇವಾಗ ಕಾರ್ಡ್ಸ್ ಮಾಡಿ ನಿಮಗೆ ತೋರಿಸ್ತಾರೆ. ಕಲರ್ಸ್ ಕಾರ್ಡ್ಸು. ಟೈ ಅ ಬ್ಲೈಂಡ್ ಫೋಲ್ಡ್ ಲಾಸ್ಯ. ಈ ಕಾರ್ಡ್ ಕೊಡ್ತಾ ಇದ್ದೀನಿ ನಾನೀಗ ಅವರಿಗೆ. Tell order. Orange. Orange, exactly, good. Go for the number. Exactly, correct. ಇದರ ಮೂಲ ಉದ್ದೇಶ ಏನಂದರೆ, ಮಕ್ಕಳಿಗೆ ಮತ್ತು ತಂದೆ ತಾಯಿಗಳಿಗೆ ಇವತ್ತಿನ ಶಿಕ್ಷಣದ ಹೊರೆ ಏನಿದೆ ಅದನ್ನು ಕಡಿಮೆ ಮಾಡ್ಬೋದು ಅಂತ ನಮ್ಮ ಉದ್ದೇಶ. ಹೇಗೆ ಅಂದರೆ, ಇವತ್ತು ತಂದೆ ತಾಯಿಗಳಾಗಲಿ ಅಥವಾ ಮಕ್ಕಳಿಗಾಗಲಿ ಓದಬೇಕು ಅಂದರೆ ಒಂಥರ ಬೇಜಾರುವಂತಾಗಲಿ ಅಥವಾ ಹೆಚ್ಚಿನ ಹೊರೆ ಅನಿಸುತ್ತೆ. ಯಾಕೆ ಅಂದರೆ ಅವ್ರಿಗೆ ಡಿಸ್ಟ್ರಾಕ್ಷನ್ಸ್ ಅಥವಾ ಅಡಚಣೆಗಳು ಭಾಳ ಇದೆ. ಟಿ ವಿ ಇರ್ಬೋದು, ಅಥವಾ ಆಟ ಆಡೋದಿರ್ಬೋದು, ಅಥವಾ ವೀಡಿಯೋ ಗೇಮ್ಸ್ ಇರ್ಬೋದು, ಮೊಬೈಲು, ಐಪಾಡು, ವಾಟ್ಸಪ್ಪು, ಫೇಸ್ಬುಕ್ಕು. ಹೀಗಾಗಿ ಅವರು ಓದಿನ ಕಡೆ ಗಮನ ಕಡಿಮೆ. ಹೀಗಾಗಿ ನಮ್ಮ ಉದ್ದೇಶ ಏನಂದರೆ, ನಮ್ಮ ಕೋರ್ಸ್ ಮಾಡೋದ್ರಿಂದ ಅವರು ಕ್ವಾಂಟಮ್ ಸ್ಪೀಡಿಂಗ್ ಕೋರ್ಸ್ ಅಂತ ನಮ್ಮದು ಒಂದು ಕೋರ್ಸ್ ಇದೆ. ಈ ಕೋರ್ಸ್ ಮಾಡಿದ್ರೆ ಅವರು ಹೆಚ್ಚಿನ ಮೆಮೊರಿ ಪವರ್
ಮತ್ತು ಕಾನ್ಸಂಟ್ರೇಷನ್ ಲೆವೆಲ್ಲು ಎಲ್ಲ ಇನ್ಕ್ರೀಸ್ ಆಗುತ್ತೆ. ಒಟ್ಟಾರೆ ಹೇಳೋದಾದ್ರೆ ಈ ವಿದ್ಯೆಯ ಕಲಿಕೆಯು ಪ್ರತಿಯೊಬ್ಬರಿಗೂ ಅವಶ್ಯಕ. ಯಾಕಂದ್ರೆ ಈ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಬಹುತೇಕವಾಗಿ ಪ್ರತಿಯೊಂದರಲ್ಲೂ ಅಧ್ಯಯನ ಗ್ರಾಸವಾಗಿರುವ ಪೀಳಿಗೆಗೆ ಇದು ಅತ್ಯವಶ್ಯಕ. ನಿಮ್ಮ ಮಕ್ಕಳಲ್ಲಿನ ಪ್ರತಿಭೆಯನ್ನ ಮತ್ತು ಬುದ್ಧಿ ಚೈತನ್ಯ ಶಕ್ತಿಗಳನ್ನ ಹೊರಹಾಕಬೇಕಾಗಿರುವುದು ಪ್ರತಿ ಪೋಷಕರ ಕರ್ತವ್ಯ. ನಮಸ್ಕಾರ ವೀಕ್ಷಕರೇ, ಇಷ್ಟೊತ್ತು ತುಂಬ ಕುತೂಹಲದಿಂದ ನಮ್ಮ ಪ್ರೋಗ್ರಾಮ್ ನೋಡಿದ್ದೀರಾ. ಎಲ್ಲ ಮಕ್ಕಳು ಎಲ್ಲ ಚಟುವಟಿಕೆಗಳೆಲ್ಲ ನಮ್ಮ ಮಕ್ಕಳು ಮಾಡಿರೋದೆಲ್ಲ ನೋಡಿದ್ದೀರಾ. ಖಂಡಿತ ಇದೊಂದು ಕೋರ್ಸ್ ತುಂಬಾ ಚೆನ್ನಾಗಿದೆ. ಅದು ಈಗ ತುಂಬ ಸಾಕಷ್ಟು ಮಕ್ಕಳು ಇದರಿಂದ ಹೆಲ್ಪ್ ಪಡೆದಿದ್ದಾರೆ. ತುಂಬಾ ಬೆನಿಫಿಟ್ ಆಗಿದೆ ಎಲ್ಲ ಮಕ್ಕಳಿಗೂ ಈ ಕೋರ್ಸಿಂದ. ಬಟ್ ಫಸ್ಟ್ ಮುಗಿಸ್ಬೇಕಂದ್ರೆ ಹೇಗೆ? ಕೂತ್ಕೊಂಡು 3 hours 4 hours ಕಾನ್ಸಂಟ್ರೇಷನ್ ಇಲ್ದಿರಾ, ಕೆಲವು ಮಕ್ಕಳಿಗೆ ಕಾನ್ಸಂಟ್ರೇಷನ್ ಇರುತ್ತೆ, ಮೆಮೊರಿ ಪವರ್ ಇಲ್ದಿರಾ, ಪಾಪ ಎಲ್ಲ ಓದ್ಕೊಂಡು ಹೋಗ್ತಾರೆ, ಎಕ್ಸಾಮ್ ಹೋಗಿ ಬರೆಯೋವಾಗ ಏನೂ ಜ್ಞಾಪಕ ಬರೋದಿಲ್ಲ. ಇಂಥ ಪ್ರಾಬ್ಲಮ್ಗಳಲ್ಲಿ ಮುಗಿಸಲ್ಲ, ಮಾರ್ಕ್ಸ್ ಸರಿಯಾಗಿ ಬರೋದಿಲ್ಲ. ಆ ಪ್ರಾಬ್ಲಮಿಂದ ಫಸ್ಟ್ ಮುಗಿಸ್ಲಿ ಅನ್ನೋದೇ ಎಲ್ಲರದ್ದು ಕುತೂಹಲ. ಇಂಥ ಒಂದು ಒಳ್ಳೆ ಕೋರ್ಸ್ ಕೊಟ್ಟರೆ ಅವ್ರ ಕಾನ್ಸಂಟ್ರೇಷನ್ ಲೆವೆಲ್ ಇಂಪ್ರೂವ್ ಆಗುತ್ತೆ, ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ. 3 ಗಂಟೆ 4 ಗಂಟೆ ಟೈಮ್ ಏನು ಓದ್ತಿದ್ದಾರೋ ಅದು ಅರ್ಧ ಗಂಟೆಯಲ್ಲಿ ಮುಗಿಸ್ತಾರೆ. ಎಂಬಿಎಂ ಮಿಡ್ ಬ್ರೈನ್ ಮಾಸ್ಟರ್ಸ್ ಸಂಸ್ಥೆಯಲ್ಲಿನ ಮಾರ್ಪಾಡು ಮತ್ತು ಅಲ್ಲಿನ ವಿಶೇಷತೆಗಳ ಬಗ್ಗೆ ಇನ್ನಷ್ಟು ತಿಳಿಬೇಕಾದ್ರೆ ಹಾಗೂ ನಿಮ್ಮ ಮಕ್ಕಳಲ್ಲಿನ ಅಭೂತಪೂರ್ವ ಶಕ್ತಿ ಚೈತನ್ಯವನ್ನ ನೋಡುವಂತಹ ಆಸೆ ನಿಮಗಿದ್ರೆ, ಭವಿಷ್ಯದಲ್ಲಿ ನಿಮ್ಮ ಮಕ್ಕಳನ್ನ ಉನ್ನತ ವ್ಯಕ್ತಿಯನ್ನಾಗಿ ಮಾಡಬೇಕಾದ್ರೆ ಖಂಡಿತವಾಗಿಯೂ ಇಂತಹ ವಿದ್ಯೆ ಅವಶ್ಯಕವಾಗಿದೆ. ಈ ಅವಶ್ಯಕತೆಯನ್ನ ಸಾಕಾರಗೊಳಿಸಲು ಎಂಬಿಎಂ ಮಿಡ್ ಬ್ರೈನ್ ಮಾಸ್ಟರ್ಸ್ ಸಂಸ್ಥೆ ಸದಾಕಾಲ ಸಿದ್ಧವಾಗಿದೆ. ಪ್ರತ್ಯೇಕತೆಯಲ್ಲಿ ಸರಾಸರಿ ಹೊಂದಿರುವ ನಮ್ಮ ದೇಹದಲ್ಲಿನ ವಿಶೇಷತೆಗಳನ್ನ ಒಳಗೊಂಡಂತೆ ನಮ್ಮ ಮೆದುಳಿನ ಕಾರ್ಯದ ಶಕ್ತಿ ಹೆಚ್ಚು. ಅದರಂತೆ ಮೆದುಳಿನ ಸಹಾಯದಿಂದ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಬಹುದು ಅನ್ನೋದನ್ನ ನೋಡಿದ್ರೆ, ಎಂಬಿಎಂ ಮಿಡ್ ಬ್ರೈನ್ ಮಾಸ್ಟರ್ಸ್ ವಿದ್ಯಾಸಂಸ್ಥೆಯಲ್ಲಿನ ಕಲಿಕೆ ನಿಜಕ್ಕೂ ಎಲ್ಲ ಮಕ್ಕಳಿಗೆ ಸಹಕಾರಿ ಅಂತ ಹೇಳ್ತಾ ಇದೇ ಈ ಹೊತ್ತಿನ ವಿಶೇಷ ಸಾಧಕರು. ಮತ್ತೆ ಇನ್ನೊಬ್ಬ ಸಾಧಕನ ಸಾಧನೆಯ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೇವೆ ಮುಂದಿನ ಸಾಧಕರು ಕಾರ್ಯಕ್ರಮದಲ್ಲಿ. ಚಾನೆಲ್ ಚೇಂಜ್ ಮಾಡದೆ ನೋಡ್ತೀರಿ ರಾಜ್ ನ್ಯೂಸ್.